ಪ್ರತಿ ವರ್ಷದಂತೆ ನಮ್ಮ ಪಬ್ಲಿಕ್ ಟಿವಿ ಏನೊಂದು ಒಂದೇ ಸೂರಿನ ಅಡಿಯಲ್ಲಿ ಅಂಡರ್ ಒನ್ ರೂಫ್ ಎಲ್ಲ ಸಂಸ್ಥೆಗಳನ್ನು ಕರೆದು ನಮ್ಮ ವಿದ್ಯಾರ್ಥಿಗಳಿಗೆ ಏನನ್ನ ಯಾವ ಕೋರ್ಸನ್ನು ಆಯ್ಕೆ ಮಾಡಬೇಕು, ಯಾವ ಸಂಸ್ಥೆನ ಆಯ್ಕೆ ಮಾಡಬೇಕು, ಏನು ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ಈ ಮನವರಿಕೆ ಮತ್ತು ತಿಳುವಳಿಕೆಯನ್ನು ಕೊಟ್ಟು ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿರುವಂಥ ಪಬ್ಲಿಕ್ ಟಿವಿಯ ಈ ಒಂದು ಕಾರ್ಯಕ್ರಮ ವಿದ್ಯಾಮಂದಿರ. ಈ ವಿದ್ಯಾಮಂದಿರದ ಈ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿಗಳು ಮತ್ತು ಸಂಸ್ಥಾಪಕರು ಆಗಿರುವಂಥ ಸನ್ಮಾನ್ಯ ರಂಗಣ್ಣನವರ ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿರುವಂಥ ಶ್ರೀಮತಿ ಡಾಕ್ಟರ್ ವಿದ್ಯಾಶಂಕರ್ ಶೆಟ್ಟಿ ಅವರ ಉಪಸ್ಥಿತಿಯನ್ನು ಗೌರವಿಸಿ, ಆತ್ಮೀಯರೇ, ಎಜುಕೇಷನ್ ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇಟ್ ಈಸ್ ನಾಟ್ ಜಸ್ಟ್ ಬಿಟ್ವೀನ್ ಸ್ಟೂಡೆಂಟ್ ಆ್ಯಂಡ್ ಇನ್ಸ್ಟಿಟ್ಯೂಷನ್, ಇಟ್ಸ್ ದ ಮೇಕಿಂಗ್ ಆಫ್ ದ ಎಂಟೈರ್ ಸೊಸೈಟಿ ಆ್ಯಂಡ್ ನೇಷನ್. ಇವತ್ತು ದೇಶವನ್ನು ಯಾವ ದಾರಿಯಲ್ಲಿ ನಡೆಸಬೇಕು, ಯಾವ ರೀತಿ ಯಾವ ಮಟ್ಟಕ್ಕೆ ದೇಶವನ್ನು ಕೊಂಡೊಯ್ಯಬೇಕು, ದೇಶದ ಸವಾಲೇನು, ಸಮಸ್ಯೆ ಏನು, what are the challenges of this country, how it needs to be addressed, everything can be planned and solved by the educational institution. That is the strength, that is the kind of capacity the education institution holds. ಹಾಗಾಗಿ ಇದನ್ನು ಏನೋ ಒಂದು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ಏನೋ ಒಂದು ಶಿಕ್ಷಣ ನಡೀತಿದೆ, ಏನೋ ಒಂದು ಗ್ರ್ಯಾಜುಯೇಟ್ ಆಗ್ತಾನೆ, ಏನೋ ಒಂದು ಪದವಿ ಪಡ್ಕೊಳ್ತಾನೆ ಅನ್ನೋ ಮಟ್ಟದಲ್ಲಿ ಇಲ್ಲ. ಸಿನ್ಸ್ ವಿ ಆರ್ ಇನ್ ಎ ವರ್ಲ್ಡ್ ಆಫ್ ಕಾಂಪಿಟೇಟಿವ್ ವರ್ಲ್ಡ್ ಆ್ಯಂಡ್ ವಿ ಹ್ಯಾವ್ ಬಿನ್ ಗೆಟಿಂಗ್ ನ್ಯೂ ಚಾಲೆಂಜಸ್, ಓನರ್ಶಿಪ್, ಪೇಟೆನ್ಸಿ, ಟೆಕ್ನಾಲಜಿ, innovation, entrepreneurship, we have been regulated by many aspects. ಒಂದು ಕಾಲದಲ್ಲಿ ಈಗೇನು ಅಂದರೆ ರೆಲೆವೆಂಟ್, ವಾಟ್ ಇಸ್ ಸೋ ರೆಲೆವೆಂಟ್, we used to always talk about globalization, we used to always talk about liberalization. Now the countries which have been talking about it have given up. They say nation is first, our country is first, we don't care what is good for the world, what is good for the global, what I can do for my country, even I don't care what I have proposed also, I'll let it go. ಹಾಗಾಗಿ ಯೂ ಟರ್ನ್ಸ್ ಏನಿದೆಯೋ, ಈ ಯೂ ಟರ್ನ್ಸ್ ಆಗ್ತಿರೋದು ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ. ಇಟ್ಸ್ ಓಕೆ, somehow ಚಾಲೆಂಜ್ ವಾಟ್ ವುಡ್ ಹವ್ ಕಮ್ ಲೇಟರ್, ಇಟ್ ಹಸ್ ಕಮ್ ಅರ್ಲಿ. ಹಾಗಾಗಿ ಇವತ್ತು ಇದನ್ನೆಲ್ಲ ನೋಡಿದಾಗ ಇವನೇನು ಬೇಕಾದ್ರೆ ಎದುರಿಸ್ಬೋದು. ವಿ ಹ್ಯಾವ್ ಗಾಟ್ ದ ಕೆಪಾಸಿಟಿ ನಾವು ಟು ವಿತ್ಸ್ಟ್ಯಾಂಡ್ ಆಲ್ ದೀಸ್ ಥಿಂಗ್ಸ್, ಟು ಅಡ್ರೆಸ್ ಆಲ್ ದೀಸ್ ಚಾಲೆಂಜಸ್. ಪ್ರಾಬ್ಲಿ ಇನ್ ದಿಸ್ ಡೈರೆಕ್ಷನ್ ಇವತ್ತು ಈ ವೇದಿಕೆಯಲ್ಲಿ ನಾನು ಸುಮ್ಮನೆ ಬಂದು ಹೇಳ್ಬಿಟ್ಟು ಹೋಗ್ಬೋದಿತ್ತು, ಎಲ್ಲರೂ ಸೇರಿದ್ದೀರಾ, ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಅಡ್ಮಿಷನ್ ಆಗಲಿ, ಭಾಳಷ್ಟು ಪ್ರಯತ್ನ ಆಗಿದೆ. ಆದರೆ ಇಲ್ಲಿ ಎಜುಕೇಷನ್ ಪರ್ಸೆ ನಾವು ಏನನ್ನು ಮಾಡಬೇಕಾಗಿದೆ, ಯಾವ ರೀತಿ ಆದ್ಯತೆಯನ್ನು, ವಾಟ್ ಕೈಂಡ್ ಆಫ್ ಪ್ರಯಾರಿಟಿ ಆಸ್ ಎ ಸೊಸೈಟಿ ಆ್ಯಂಡ್ ಆಸ್ ಎ ಕಂಟ್ರಿ ವಾಟ್ ವಿ ನೀಡ್ ಟು ಡೂ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇವತ್ತು ಈ ಒಂದು ರಂಗಣ್ಣನವರು ಹೇಳ್ತಿದ್ರು, ಲುಕಿಂಗ್ ಅಟ್ ದ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಟ್ ಸಸ್ಪಿಷನ್, no trust, no credibility, always they've been put down. When it comes to the admission, we want our children to study in government, in private colleges, but we don't trust, but we want our children to study in private institution. When it comes to the trust, we only try to trust what is run by government. There's a duality. So as a system, there might be a challenges, there might be a trust deficit. That doesn't mean all are on the same path. But as a system, we need to build how to make, even if person is not trustworthy, how to make him trustworthy,
how to make him accountable, how to make him transparent. It's not so difficult. Today's era, today's world, he can make each and every person accountable. We can make each and every person transparent. We can ensure that whatever the law or the rules and regulation, whatever has been prescribed, can be enforced. So that is the way forward we need to work. ಇವತ್ತೆಲ್ಲ ಇದು ನೋಡ್ತಾ ಹೋಗ್ತಿದ್ದಾಗ politics, education has become an arena for politics. Politicization of the education system is leading to biggest challenge, sir. ರಾಜಕೀಯವಾಗಿ ರಾಜಕೀಕರಣವನ್ನು ಶಿಕ್ಷಣದಲ್ಲಿ ಮಾಡಕ್ಕೆ ಹೋಗಿ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿದ್ರೆ ಆಯ್ತದೆ. ಅಲ್ಲಿ ಮಾಡೋದು ಬಿಟ್ಟು ಓದೋದು ಮಕ್ಕಳು, ಕಲಿಸೋರು ಶಿಕ್ಷಕರು, ಸಂಸ್ಥೆಗಳು. ಈ ಮಧ್ಯದಲ್ಲಿ ನಮಗೇನಿದೆ ಕೆಲಸ? ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಪಾಲಿಸಿ ಮ್ಯಾಟರ್ಸ್ ಎ ಲಾಟ್. ಪಾಲಿಸಿ ಇಲ್ಲ ಅಂದರೆ ಯಾವ ಸಿಸ್ಟಮು ನಡೆಯಲ್ಲ. ಯಾವ ಇಂಡಸ್ಟ್ರಿ ಹೌಸ್, what can be a roaring industry can be nobody tomorrow. If my policy changes, there will be nobody. That is the might of the government. The might of the government is derived from the people. ಹಾಗಾಗಿ ಸರ್ಕಾರದ ಶಕ್ತಿ ಏನು ಅಂದರೆ ಎಷ್ಟು ಬೇಕಾದ್ರೂ ಒಳ್ಳೆಯದು ಮಾಡ್ಬೋದು, ಎಷ್ಟು ಬೇಕಾದ್ರೂ ಕೆಟ್ಟದು ಮಾಡಲಿಕ್ಕೆ ಸರ್ಕಾರಗಳಿಗೆ ಅಧಿಕಾರಗಳಿದೆ. ಹಾಗಾಗಿ ಇದೇ ಒಂದು ದೊಡ್ಡ ಸವಾಲಾಗಿರೋದು. ಇವತ್ತು ಕಾಲಕ್ಕೂ ಸರ್ ಮೂರನೇ ಈಗ ಬಂದಿರೋದು ಮೂರನೇ ರಾಷ್ಟ್ರೀಯ ಶಿಕ್ಷಣ ನೀತಿ 2020. ಇದು ಮೂರನೇದು ಸರ್, ಮೊದಲನೇದಲ್ಲ, ಇದು ಮೂರನೇದು. ಈ ಮೂರನೇ ಬಂದಿರೋದು ಸಂವಿಧಾನ ಪ್ರಕಾರವಾಗಿ ಇಟ್ ಈಸ್ ಎ ಕನ್ಕರೆಂಟ್ ಸಬ್ಜೆಕ್ಟ್. ಇಟ್ ಈಸ್ ನಾಟ್ ಎ ಸ್ಟೇಟ್ ಸಬ್ಜೆಕ್ಟ್, ನಾಟ್ ಇವನ್ ಎ ನ್ಯಾಷನಲ್ ಸಬ್ಜೆಕ್ಟ್. ಇಟ್ ಈಸ್ ಎ ಕನ್ಕರೆಂಟ್ ಸಬ್ಜೆಕ್ಟ್. ಸೊ ಇವನ್ ಸ್ಟೇಟ್ ವಾಂಟ್ಸ್ ಟು ಹ್ಯಾವ್ ಸಮಥಿಂಗ್ ಡಿಫರೆಂಟ್, ದೇ ಕಾಂಟ್ ಹ್ಯಾವ್ ಇಟ್. ಇಟ್ ಹ್ಯಾಸ್ ಟು ಗೋ ಇನ್ ಕನ್ಕರೆನ್ಸ್ ವಿತ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಸಪ್ರೇಟಾಗಿ ನಾನು ಮಾಡ್ತೀನಿ, ನಾನು ಇಷ್ಟ ಬಂದಂಗೆ ಮಾಡ್ತೀನಿ. ಸ್ಕೂಲಲ್ಲಿ ಸಿಲೆಬಸ್ ಫಾಲೋ ಮಾಡೋದು ಯಾವುದು? NCERT ಸಿಲೆಬಸ್. ಯಾವ ಸಿಲೆಬಸ್ ಫಾಲೋ ಮಾಡ್ತೀವಿ? ಒನ್ ನೇಷನ್ ಒನ್ ಸಿಲೆಬಸ್. ಸ್ಕೂಲಲ್ಲಿ ಬೇರೆ ಸಿಲೆಬಸ್ ಫಾಲೋ ಮಾಡ್ತೀವ? ಯಾಕೆ ನಿಮ್ಮ ವೇದಿಕೆಯಲ್ಲಿ ಮಾತಾಡ್ತಿದ್ದೀನಿ ಅಂದರೆ ರಂಗಣ್ಣ, ನೀವು ದಿನ ರಾತ್ರಿ ಒಳ್ಳೆ ಕ್ಲಾಸ್ಗಳು, ಒಳ್ಳೆ ಎಕ್ಸ್ಪ್ಲನೇಷನ್ ಕೊಡ್ತೀರಾ, ಜನಕ್ಕೆ ತಿಳುವಳಿಕೆ ಕೊಡ್ತೀರಾ. ಬಿಕಾಸ್ ಅವೇರ್ನೆಸ್ ಈಸ್ ಎವ್ರಿಥಿಂಗ್. ಬಿಕಾಸ್ ನಾನೇನೋ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ, ಇನ್ನೊಬ್ಬರು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ಜನಕ್ಕೆ ಗೊತ್ತಿಲ್ಲ. ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ವಾಟ್ ಈಸ್ ಗುಡ್ ಫಾರ್ ದ ಪೀಪಲ್ ನೀಡ್ಸ್ ಟು ಬಿ ಡಿಸ್ಕಸ್, ಡಿಬೇಟೆಡ್. ಇಟ್ ಈಸ್ ನಾಟ್ ಜಸ್ಟ್ ಜಾಯ್ನಿಂಗ್. ಎಸ್, ಸ್ಟೂಡೆಂಟ್ ಓದ್ತಾನೆ, ನೀವು ಅಡ್ಮಿಷನ್ ಕೊಡ್ತೀರಾ. ಆರ್ ಎ ಫ್ರೇಮ್ವರ್ಕ್ ಆಫ್ ದ ಪಾಲಿಸಿ ಮ್ಯಾಟರ್ಸ್ ಎ ಲಾಟ್ ಫಾರ್ ಎನಿ ಇನ್ಸ್ಟಿಟ್ಯೂಷನ್ to function, to perform. If the policy framework is not designed properly, they can't do anything. ಏನಾದೇನೆ ಹೇಳ್ಬೋದು, ಅದೇ ಪಾಠ ಹೇಳ್ಬೋದು, ಅದೇ ವಿದ್ಯಾಭ್ಯಾಸ ಮಾಡ್ಬೋದು. ಹೇಗೆ ಅಸೆಸ್ ಮಾಡ್ತೀವಿ, ಹೇಗೆ ಅವನು ಕಲಿಬೇಕು, ಹೇಗೆ ಕಲಿಸ್ಬೇಕು. ಥರ್ಡ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಡೀಲ್ಸ್ ವಿತ್ ಆಲ್ ದೀಸ್ ಥಿಂಗ್ಸ್. ಅಂಡ್ ಹೌ ಟು ಕೊಲಾಬ್ರೇಟ್. ಯು ಹ್ಯಾವ್ ಬಿನ್ ಟಾಕಿಂಗ್ ಅಬೌಟ್ ಕೊಲಾಬ್ರೇಷನ್ ಸರ್. ಇವತ್ತು ಯಾವ ಸಂಸ್ಥೆನಲ್ಲಿ ಟೀಚರ್ ಇರಲಿ ಅಥವಾ ಮೂಲಭೂತ ಸೌಕರ್ಯ ಇರಲಿ, ಇಲ್ಲದೇ ಇರಲಿ, ಎಲ್ಲಿಗೆ ಬೇಕಾದ್ರೂ ಕಲಿಬೋದು. ಎಂಟೈರ್ ವರ್ಲ್ಡ್ ಈಸ್ ಈಸ್ ಲರ್ನಿಂಗ್ ಪ್ಲೇಸ್. ಎನಿ ಪ್ಲಾಟ್ಫಾರ್ಮ್ ಈಸ್ ಈಸ್ ಲರ್ನಿಂಗ್ ಪ್ಲೇಸ್. ದಟ್ ಕೈಂಡ್ ಆಫ್ ಫ್ಲೆಕ್ಸಿಬಿಲಿಟಿ, ಫ್ರೀಡಮ್ ಈಸ್ ಬಿನ್ ಗಿವನ್ ಸರ್. ಇಟ್ ಈಸ್ ಸ್ಟೂಡೆಂಟ್ ಸೆಂಟ್ರಿಕ್. ಹಾಗಾಗಿ ಇವತ್ತು ಇದನ್ನೆಲ್ಲ ನೋಡಿದಾಗ ವಿ ಕಾಂಟ್ ಲಿಮಿಟ್. ರಿಸೋರ್ಸ್ ಲಿಮಿಟೇಷನ್ ಇವೆಲ್ಲ ಕೊಡ್ಲಿಕ್ಕಾಗಲ್ಲ. ಇವತ್ತು SCP ಮಾಡಲಿಕ್ಕೆ ಕೊಟ್ಟಿರೋವಂಥದ್ದು. It cannot be legally valid. It cannot go against UGC regulation. UGC regulation ವಿರುದ್ಧವಾಗಿ ಯಾರು ರೆಗ್ಯುಲೇಷನ್ ಮಾಡಲಿಕ್ಕಾಗುತ್ತಾ? Can there any recognition be given to any institution without UGC recognition? Can any degree can be recognized? Any institution can be recognized? Any course can be recognized? Is it possible? So this is the greatest danger what we are going to face. But in this direction, Nanus, at the same time I call upon Rangana to discuss, debate. Rangana,
SCP NEPನೇ ನಿಮ್ಮದಲ್ಲಿ ವೇದಿಕೆಯಲ್ಲಿ ನಿಮ್ಮ ಚಾನಲ್ನಲ್ಲಿ ಹಿಂದಿನೂ ಹೇಳ್ತೀನಿ, ಅದು ಮತ್ತೆ ಹೇಳ್ತೀನಿ ಸರ್. ಹೈಯರ್ ಎಜುಕೇಷನ್ಗೆ ಬಂದಾಗ UGCನಲ್ಲಿ ಲ್ಯಾಂಗ್ವೇಜಸ್ಸನ್ನು ಫ್ರೀಡಮ್ ಇದೆ. ಇಫ್ ದೇ ವಾಂಟ್ ಟು ಅಡಾಪ್ಟ್ ದೇ ಕೆನ್ ಅಡಾಪ್ಟ್, ಇಫ್ ದೇ ಡೋಂಟ್ ವಾಂಟ್ ಟು ಅಡಾಪ್ಟ್ ದೇ ಕೆನ್ ನೀಡ್ ನಾಟ್ ಅಡಾಪ್ಟ್. ಸ್ಟೂಡೆಂಟಿಗೆ ಫ್ರೀಡಮ್ ಇರಬೇಕು ಲ್ಯಾಂಗ್ವೇಜಸ್ನಲ್ಲೂ. ಆದರೆ three language policy is not something new to our country. 3 language policy is there from the time of independence. 3 language policy is not something new, it has come today. Ivatin bandila 3 language policy. Earlier 3 language policy, in the second national education policy and first national education policy, Hindi was mandatory. But in the third national education policy, Hindi is not mandatory. You can learn any language. It can be Hindi, it can be Telugu, it can be Tamil, it can be any language. So there's a lot of flexibility. Earlier policies were only, now it is only politics. Whatever they are trying to do, some people, it is only politics, sir. You can discuss, debate, whatever it is. We can have a threadbare discussion. ಹಾಗಾಗಿ ಇವತ್ತು ಜನರಿಗೆ ಭಾವನಾತ್ಮಕವಾಗಿ ದಾರಿ ತಪ್ಪಿಸುವಂಥ ಕೆಲಸಗಳು ಏನಾಗ್ತಿದೆಯಲ್ಲ, ಪ್ಲೇಯಿಂಗ್ ವಿತ್ ದ ಫ್ಯೂಚರ್. ದೇ ಆರ್ ನಾಟ್ ಪ್ಲೇಯಿಂಗ್ ವಿತ್ ದೇರ್ ಓನ್ ಫ್ಯೂಚರ್. ದೇ ಆರ್ ನಾಟ್ ಪ್ಲೇಯಿಂಗ್ ವಿತ್ ದ ಫ್ಯೂಚರ್ ಆಫ್ ದೇರ್ ಚಿಲ್ಡ್ರನ್. ದೇ ಆರ್ ಪ್ಲೇಯಿಂಗ್ ವಿತ್ ದ ಫ್ಯೂಚರ್ ಆಫ್ ಅದರ್ಸ್ ಚಿಲ್ಡ್ರನ್. ಇದನ್ನೇ ನೀವು CBSEನಲ್ಲಿ ಮಾಡ್ಲಿಕ್ಕಾಗತ್ತಾ? ಇದನ್ನೇ ನೀವು ICSನಲ್ಲಿ ಮಾಡೋಕ್ಕಾಗತ್ತಾ? ಇದನ್ನೇ ನೀವು IBನಲ್ಲಿ ಮಾಡೋಕ್ಕಾಗತ್ತಾ? ಯು ಕಾಂಟ್ ಡೂ ಇಟ್. ಸೊ ಈ ರೀತಿ ಸವಾಲು ಸಮಸ್ಯೆಗಳು. ಎಜುಕೇಷನ್ ಇಸ್ ಸಮಥಿಂಗ್ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇಟ್ ನೀಡ್ಸ್ ಟು ಬಿ ಡಿಸ್ಕಸ್, ಡಿಬೇಟೆಡ್. Lot of conversation should happen. Probably this kind of platform should be a platform where the lot of conversation should happen, discussion should happen. Ultimately we can really empower people. ನಿಜಕ್ಕೂ ಸಬಲೀಕರಣವನ್ನು ಮಾಡಲಿಕ್ಕೆ ಇಂಥ ಶಿಕ್ಷಣ ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಹಾಗಾಗಿ ಎನಿಥಿಂಗ್ ಗುಡ್ ವಿ ಕ್ಯಾನ್ ಡೂ ಟು ಅವರ್ ಸೊಸೈಟಿ, ವಿ ಕ್ಯಾನ್ ಡೂ ಇಟ್ ಓನ್ಲಿ ಥ್ರೂ ಎಜುಕೇಷನ್. ಐ ಸ್ಟ್ರಾಂಗ್ಲಿ ಬಿಲೀವ್. ಮೋರ್ ಸೊ ನಾನು ಯಾಕೆ ಹೇಳ್ತೀನಿ ಅಂದರೆ, ನಾನು ಮಲ್ಲೇಶ್ವರಂ ಕ್ಷೇತ್ರದವನು. ಮಲ್ಲೇಶ್ವರಂ ಅಂದರೆ ಏನು ಅಂದರೆ ಶಿಕ್ಷಣನೇ. ಶಿಕ್ಷಣ ಅಂದರೆ ಮಲ್ಲೇಶ್ವರಂ. ಆ ರೀತಿ ಒಂದು ಐಡೆಂಟಿಟಿ ಬಂದಿರೋಂಥ ಒಂದು ಪುಣ್ಯ ಸ್ಥಳ. ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನನಗೆ ಯಾರು, ಈವನ್ ಇನ್ ಮೈ ಡ್ರೀಮ್ಸ್ ಐ ಹ್ಯಾಡ್ ನಾಟ್ ಥಾಟ್, ಬಟ್ ಐ ವಾಸ್ ಲಕ್ಕಿ ಟು ಬಿ ದಟ್ ಮಿನಿಸ್ಟರ್. ಆ ಒಂದು ಸಂದರ್ಭದಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿತ್ತು ಸರ್. ಐ ನೆವರ್ ಇವನ್ ಥಾಟ್ ದಟ್ ಐ ವಿಲ್ ಬಿ ಗೆಟಿಂಗ್ ದಟ್ ಆಪರ್ಚುನಿಟಿ. ಅದರ ಜೊತೆಯಲ್ಲೇ ನಾನು ಯೂನಿವರ್ಸಿಟಿ ಜೊತೆಯಲ್ಲೇ ಬೆಳೆದಿದ್ದರಿಂದ ಶಿಕ್ಷಣದ ಶಕ್ತಿ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ಶಿಕ್ಷಣ, ಕೌಶಲ್ಯತೆ, ಟೆಕ್ನಾಲಜಿ. ಸಿನ್ಸ್ ಐ ವಾಸ್ ಹ್ಯಾಂಡ್ಲಿಂಗ್ ಸ್ಕಿಲ್ ಮಿನಿಸ್ಟ್ರಿ, IT/BT ಮಿನಿಸ್ಟ್ರಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟ್ರಿ, ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ, ಇವೆಲ್ಲವನ್ನು ಕನ್ವರ್ಜ್ ಮಾಡಿ ಕೆಲಸ ಮಾಡೋಂಥದ್ದು ನಂದಾಗಿತ್ತು. ಇಂಡಸ್ಟ್ರಿ ಏನು ಡಿಮ್ಯಾಂಡ್ ಮಾಡುತ್ತೆ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಚಾಲೆಂಜ್ ಏನು, ಕಾಸ್ಟಿಂಗ್ ಏನು, ಇನ್ಫ್ರಾಸ್ಟ್ರಕ್ಚರ್ ಏನು, how to go about it, how to converge, and how to help our students. So probably in this direction, we have worked a lot. We have introduced technology. You can even see, probably all of you should watch the podcast of Nikhil Kamath along with Vinod Khosla. ನೋಡಿದ್ದೀರಾ? ಇಲ್ಲಿ ಯಾರೋ ನೋಡಿರೋ ಕೇಳಿ ನೋಡಿದ್ದೀರಾ ಯಾರು? ನವೀನ್, ಎಸ್, ಅಲ್ಲಿ ಯಾರು ಇನ್ನು ದಯವಿಟ್ಟು ನೀವೆಲ್ಲ ನೋಡಬೇಕು. All of you education institution people, you people should watch. ರಂಗಣ್ಣ ದಯವಿಟ್ಟು 1.5 ಗಂಟೆ ಇದೆ. ನಿಖಿಲ್ ಕಾಮತ್ ಪಾಡ್ಕಾಸ್ಟ್ ವಿತ್ ವಿನೋದ್ ಖೋಸ್ಲಾ. ನೀವು 1.5 ಗಂಟೆ, ಬೇರೆ ತುಂಬ ಇರ್ಬೋದು, ಇದನ್ನು ಒಂದು ನೋಡಿ ಅಂತ. ಭಾಳ ಚೆನ್ನಾಗಿದೆ. ಎಜುಕೇಷನ್ ಫ್ಯೂಚರ್, ಇಟ್ ವಿಲ್ ಬಿ ಅ ರಿಯಲ್ ಓಪನರ್ ಫಾರ್ ಯು ಸರ್. ಸೊ ದೇರ್ ಆರ್ ಲಾಟ್ ಆಫ್ ಡಿಸ್ಟ್ರಪ್ಷನ್. ಇವತ್ತು ಯಾರಿಗೇನು ಅಡ್ವೈಸ್ ಮಾಡೋಕ್ಕಾಗ್ತಿಲ್ಲ. ನಾವು ಏನನ್ನು ಓದಿ ಅಂತ ಹೇಳೋಕ್ಕೆ ಆಗಲ್ಲ. ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಂಡು ಈ ಕೋರ್ಸಿಗೆ ಹೋಗಪ್ಪ ಅಂತ ನೀವು ನನ್ನನ್ನು ಕೇಳಿದ್ರೆ, ಯಾವ ಕೋರ್ಸಿಗೆ ಹೋಗಿ ಅಂತ ನನ್ನನ್ನು ಕೇಳಿದ್ರೆ ನಾನು ಹೇಳೋಕ್ಕಾಗಲ್ಲ ನಿಮಗೆ. ವಿಚ್ ಕೋರ್ಸ್ ಯು ಶುಡ್ ಜಾಯಿನ್, ಐ ಕಾಂಟ್ ಅಡ್ವೈಸ್ ಯು. ದಟ್ ಈಸ್ ದ ಕೈಂಡ್ ಆಫ್ ಕ್ರಾಸ್ ರೋಡಲ್ಲಿ ನಾವು ಇದ್ದೀವಿ ಇವತ್ತು.
So to learn what, to learn in future, to learn and be prepared to learn in future, ಫೌಂಡೇಶನ್ ಚೆನ್ನಾಗಿ ಕೊಡಬೇಕಷ್ಟೇ. ಲೈಫ್ ಲಾಂಗ್ ಲರ್ನಿಂಗ್ ಅಂತ ಏನು ಮಾತಾಡ್ತೀವಿ, ಲೈಫ್ ಲಾಂಗ್ ಲರ್ನಿಂಗ್, ದ ಲರ್ನಿಂಗ್ ಹ್ಯಾಸ್ ಟು ಹ್ಯಾಪನ್ ಥ್ರೂಔಟ್ ದ ಲೈಫ್ ಸರ್. ದೇರ್ ಇಸ್ ನೋ ಪಾಯಿಂಟ್ ಆಫ್ ಟೈಮ್ ವಿ ಕಾನ್ ಸ್ಟಾಪ್ ಲರ್ನಿಂಗ್. ಟು ಲರ್ನ್ ಬೆಟರ್, ಈಸ್ ಇಟ್ ಅವರ್ ಫೌಂಡೇಶನ್ ಈಸ್ ಗುಡ್ ಎನಫ್? ನಮ್ಮ ತಳಪಾಯಿ, ನಮ್ಮ ಫೌಂಡೇಶನ್, ಈಸ್ ಇಟ್ ಗುಡ್ ಎನಫ್ ಟು ಲರ್ನ್ ಇನ್ ಫ್ಯೂಚರ್? We need to give that foundation where he can learn in future also on his own or through some platform, whatever it might be. So probably in this direction, we need to discuss and evolve and come out with good solution, right solution. Ultimately, all of us are here to give a better future to our youngsters, younger generation, and for our country. ಹಾಗಾಗಿ ಈ ದಿಕ್ಕಲ್ಲಿ ಇವತ್ತು ತುಂಬ ಸಮಯ ತೊಗೊಂಡಿದ್ದೀನಿ. ನನಗೆ ಎಜುಕೇಷನ್ ಅಂದ್ರೇ ನನ್ನ ಫೇವ್ರೇಟ್ ಸಬ್ಜೆಕ್ಟ್. ಸೊ ನೀವು ಕನಸಲ್ಲಿ ರಾತ್ರಿ ನಿದ್ದೆನಲ್ಲಿ ಕೇಳಿದ್ರೂ, ನಾನು ಶಿಕ್ಷಣದಲ್ಲಿ ಕೆಲಸ ಮಾಡಿಲ್ಲದೆ ಇದ್ರೂ ಶಿಕ್ಷಣದ ಬಗ್ಗೆನೇ ಪಾಲಿಸಿ, ಲಾ, ಫ್ರೇಮ್ವರ್ಕ್, ಫ್ಯೂಚರ್, ಟೆಕ್ನಾಲಜಿ, ಇಂಟಗ್ರೇಷನ್, ಕನ್ವರ್ಜೆನ್ಸ್, ಕೊಲಾಬ್ರೇಷನ್, ಪಾರ್ಟಿಸಿಪೇಷನ್, ಇಂಟಗ್ರೇಷನ್ ಹೇಗೆ ಹೋಗಬೇಕು ಅನ್ನೋಂಥದ್ದನ್ನೆಲ್ಲ ನಮ್ಮ ದೇಶಕ್ಕೆ ಮಾಡಬೇಕು. ನಮ್ಮ ಕರ್ನಾಟಕನೇ ಇನ್ನೂ ಚೆನ್ನಾಗಿ ಆಗಬೇಕು. ನಮ್ಮ ಕರ್ನಾಟಕ should be the destination for the entire world. Enquiries are coming from China. China has evolved in a very futuristic, European countries, America. We can't let go our talent. If our talent goes to other country, we'll be losing them. Because talent, 100% population alli talent irode not more than 5 to 10%. In remaining 20% their average, remaining 70% ruled out. ಹಾಗಾಗಿ ಈ ಟ್ಯಾಲೆಂಟ್ ಏನಿದೆಯೋ ಅದನ್ನು ನಾವು ಸರಿಯಾಗಿ ಹೋಲ್ಡ್ ಮಾಡ್ಕೋಬೇಕು. ಆ್ಯಂಡ್ ಅವರ್ ಇಂಡಸ್ಟ್ರೀಸ್ ಆಲ್ಸೋ ನೀಡ್ ಟು ಕೊಲಾಬ್ರೇಟ್. ಇಂಡಸ್ಟ್ರೀಸ್ ಆರ್ ನಾಟ್ ಕೊಲಾಬ್ರೇಟಿಂಗ್. ದೇರ್ ಕಂಪನೀಸ್ ಆರ್ ನಾಟ್ ಡಿಸೈನ್ ಟು ಕೊಲಾಬ್ರೇಟ್ ವಿತ್ ಅವರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ನನ್ ಆಫ್ ದ ಕಂಪನೀಸ್, ನಾಟ್ ಇವನ್ ಸಿಂಗಲ್ ಕಂಪನಿ. I had many discussion with many companies to restructure themselves for the student internship. Student internship ಗೆ ಹೋಗ್ತಾನೆ, ಏನು ಕಲೀಲಿಕ್ಕೆ ಅವನಿಗೆ, it is not been structured for him to learn. He'll go there, sit, watch and come back, and he's not been paid also. Internship is something, nothing comes free. He has to be paid. That is what we have been batting. That is what we want. That is what we should do. ಹಾಗಾಗಿ ಇಷ್ಟು ಹೇಳ್ತಾ ತುಂಬ ಟೈಮ್ ತೊಗೊಳೋದು ಬೇಡ. ಮತ್ತು ನಾನು ಹೇಳೋದು ಇವತ್ತು ತುಂಬ ನನಗೆ ಬಿಟ್ಟರೆ ಇನ್ನೂ ಒಂದು 2-3 ಗಂಟೆ ಇದನ್ನೇ ಮಾತಾಡ್ತಾ ನಿಂತ್ಕೊಳ್ತೀನಿ. ಹಾಗಾಗಿ ಈ ನನ್ನ ಮಾತಿಗೆ ಈಗಲೇ ವಿರಾಮವನ್ನು ಕೋರಿ ನಿಮಗೆಲ್ಲ ಶುಭವಾಗಲಿ. ವಿದ್ಯಾಮಂದಿರದ ಈ ಎಜುಕೇಷನಲ್ ಎಕ್ಸಿಬಿಷನ್ ಯಶಸ್ವಿಯಾಗಲಿ, ತಮ್ಮೆಲ್ಲರ ಪ್ರಯತ್ನ ಯಶಸ್ವಿಯಾಗಲಿ, ಪಬ್ಲಿಕ್ ಟಿವಿಯ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ನಮಸ್ಕಾರ.